ಗಾಡಿ ಓಡಿಸೋ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಗುರು. ಎಲ್ಲರಿಗೂ ಇಷ್ಟ ಆಗಿದ್ ಕಾರಣ ಬಂದ್ಬಿಟ್ಟು ಇದ್ರಲ್ಲಿರೋ ಫ್ರಂಟ್ ಡಿಸೈನ್ ಗುರು. ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿ. ಲಾಂಗ್ ಡ್ರೈವ್ ಹೊಡೆದಾಗೆಲ್ಲ ಪಿಲಿಯನ್ ಸೀಟರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಯಾಕಂದ್ರೆ ಸೀಟ್ ಸಿಕ್ಕಾಪಟ್ಟೆ ಚಿಕ್ಕದು. ನಮಸ್ಕಾರ ಕರ್ನಾಟಕ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ವಿಡಿಯೋದಲ್ಲಿ ಯಾವ ಬೈಕ್ ತಂದಿದ್ದೀನಿ ಅಂದ್ರೆ ದ ಡಾರ್ಕ್ ಸೈಡ್ ಆಫ್ ಜಪಾನ್, ದ MT-50. ನೋಡಿ ಗುರು, ಏನ್ ಬಾಂಬ್ ಆಗಿ ಕಾಣಿಸ್ತಾ ಇದೆ ಗಾಡಿ ನೋಡಕ್ಕೆ. MT ಸೀರೀಸ್ ಬಂದ್ಬಿಟ್ಟು ಗ್ಲೋಬಲಿ ಲಾಂಚ್ ಆಗಿದ್ ಬಂದ್ಬಿಟ್ಟು MT-01 ಇಂದ, ಆಮೇಲೆ 2018 19 ಇಂಡಿಯಾಗೆ ತಗೊಂಡ್ಬರ್ತಾರೆ. ತಂದಾಗ ಮಾತ್ರ ಎಲ್ಲಾ ಯಂಗ್ಸ್ಟರ್ಸ್ಗೂ ಇಷ್ಟ ಆಗುತ್ತೆ ಗುರು, ಅಷ್ಟು ಸಕ್ಕತ್ತಾಗ್ಬಿಟ್ಟಿದ್ರು ಇದ್ರಲ್ಲಿ ಇದ್ದ ಡಿಸೈನ್. ಇದ್ರಲ್ಲಿರೋ ಇಂಜಿನ್ ಬಂದ್ಬಿಟ್ಟು 155cc 18 bhp ಮತ್ತೆ 14 Nm ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತೆ ಇದ್ರಲ್ಲಿ ಕೊಟ್ಟಿರೋದು ಬಂದ್ಬಿಟ್ಟು ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್, ಕಾರ್ನರಿಂಗ್ ಎಲ್ಲ ಸಕ್ಕತ್ತಾಗಿರುತ್ತೆ ಗುರು. ಈ ಗಾಡಿಯಲ್ಲಿ 7000 RPM ಕೆಳಗಡೆ ತುಂಬಾ ಸ್ಮೂತ್ ಆಗಿರೋದು ಗುರು. ಅದೇ 7000 RPM ಆದ್ಮೇಲೆ VVA ಟೆಕ್ನಾಲಜಿ ಆಕ್ಟಿವೇಟ್ ಆದ್ಮೇಲೆ ಒಂದು ಫುಲ್ ಕೊಡುತ್ತೆ ನೋಡಿ ಗಾಡಿ ಮಾತ್ರ. ನೋಡಿ, ಈ ಗಾಡಿಯಲ್ಲಿರೋ ಬ್ಲ್ಯಾಕ್ ಕಲರ್ಗೂ ಮತ್ತೆ ಫ್ರಂಟ್ ಅಲ್ಲಿರೋ ಗೋಲ್ಡ್ ಕಲರ್ ಫೋಕ್ಸ್ಗೆ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂದ್ರೆ ಹಂಗೆ ಮ್ಯಾಚಿಂಗ್ ಆಗಿದೆ ಗುರು. ಚಿಕ್ಕದಾಗಿ ಏನ್ ಕಾಂಪ್ಯಾಕ್ಟ್ ಆಗಿದೆ ಅಂದ್ರೆ ನಿಜ ಗುರು, ಓಡ್ಸಕ್ಕೆ ಸಿಕ್ಕಾಪಡೆ ಮಜಾ ಬರ್ತಾ ಇದೆ ನೋಡಿ. ಇಷ್ಟಿದೆ ಗಾಡಿ, ಆರಾಮಾಗಿ ಸಕ್ಕದಾಗಿ ಆಟ ಆಡ್ಬಿಡ್ಬೋದು ಹೈವೇಗೆಲ್ಲ ಎತ್ಕೊಂಡೋದ್ರೆ. ಏನಂದ್ರೆ ಈ ಗಾಡಿಯಲ್ಲಿ ಟಾಪ್ ಸ್ಪೀಡ್ ಬಂದ್ಬಿಟ್ಟು 140 ಹೋಗುತ್ತೆ, ಆದ್ರೆ ವಿಂಡ್ ಬ್ಲಾಸ್ಟ್ ಆಗುತ್ತೆ ಗುರು, ಅದೊಂದು ಡಿಸ್ಅಡ್ವಾಂಟೇಜ್ ಈ ಗಾಡಿಯಲ್ಲಿ. ಓ ಗುರು, ಪೋರ್ಷೆ ಕ್ರೇಜಿ ಆಗಿದೆ ಗುರು. ಈ ಗಾಡಿ ಬಂದ್ಬಿಟ್ಟು ಎಲ್ಲರಿಗೂ ಇಷ್ಟ ಆಗಿದ್ ಕಾರಣ ಬಂದ್ಬಿಟ್ಟು ಇದ್ರಲ್ಲಿರೋ ಫ್ರಂಟ್ ಡಿಸೈನ್ ಗುರು. ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೋಡಿ. ಸೇಮ್ ಟ್ರಾನ್ಸ್ಫಾರ್ಮರ್ ಮೂವಿಯಲ್ಲಿ ಟ್ರಾನ್ಸ್ಫಾರ್ಮರ್ ಮಿಷಿನ್ ತರ ಕಾಣಿಸ್ತಾ ಇದೆ, ಬಾಂಬ್ ಆಗಿದೆ ನೋಡಕ್ಕೆ. ಯಮಾದಲ್ಲಿ FZ15 ಕೂಡ ಇತ್ತು, FZ25 ಕೂಡ ಇತ್ತು, ಆದ್ರೆ ತುಂಬಾ ಜನ ಇಷ್ಟ ಪಡ್ತಾ ಇದ್ದಿದ್ದು ಈ ಗಾಡಿನ ಯಾಕೆ ಇಷ್ಟ ಪಡ್ತಾ ಇದ್ದ ಅಂದ್ರೆ ಇದ್ರಲ್ಲಿ ಇದ್ದ ಡಿಸೈನ್ ಗುರು ಏನ್ ಸಕ್ಕತ್ತಾಗಿತ್ತು ಅಂದ್ರೆ ಹಂಗೆ ಟ್ರಾನ್ಸ್ಫಾರ್ಮರ್ ಮೂವಿಯಿಂದ ಹಂಗೆ ತಗೊಂಡ್ಬಂದು ಇಳಿಸಿರೋ ತರ ಇತ್ತು. ಮತ್ತೆ ಈ ಗಾಡಿಯಲ್ಲಿ ಎಲ್ಲ ಗಾಡಿಗಿಂತ ಡಿಫ್ರೆಂಟ್ ಆಗಿ ಇರೋದು ಬಂದ್ಬಿಟ್ಟು ಇಲ್ಲಿರೋ ಆರನ್ ಸ್ವಿಚ್ ನೋಡಿ. ಆರನ್ ಸ್ವಿಚ್ ಕೆಳಗಡೆ ಕೊಟ್ಟಿಲ್ಲ, ಮೇಲೆ ಕೊಟ್ಟಿದ್ದಾರೆ. ಅವಾಗ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಸಡನ್ ಆಗಿ ಕೈ ಕೆಳಗಡೆನೆ ಹೋಗುತ್ತೆ, ಮೇಲೆ ಬರಲ್ಲ ನೋಡಿ. ಇಂಡಿಕೇಟರ್ ಹಾಕಕ್ ಹೋಗಿ ನೋಡ್ಬಿಟ್ಟೆ, ಅದೇ ಒಂದು ಡಿಸ್ಅಡ್ವಾಂಟೇಜ್ ಈ ಗಾಡಿಯಲ್ಲಿ. ಇದ್ರಲ್ಲಿರೋ ಲೈಟ್ಸ್ ನೋಡಕ್ ಹೋದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಇದು ನೋಡಿ, ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ ಯಾವಾಗೂ ಆನ್ ಅಲ್ಲೇ ಇರುತ್ತೆ. ಕೆಳಗಡೆ ನೋಡಿದ್ರೆ ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ, ಅಡ್ಜಸ್ಟಬಲ್ ಪ್ರೊಜೆಕ್ಟರ್, ಹೆಂಗ್ ಬೇಕೋ ನಾವು ಹಂಗೆ ಇದು ಮಾಡ್ಕೊಬೋದು. ಅದು ಬಿಟ್ರೆ ಇಂಡಿಕೇಟರ್ಸ್ ಎಲ್ಲ ಆಲೋಜಿನ್ ಕೊಟ್ಟಿದ್ದಾರೆ. ಅದೇ ನೀವು ಟಾಪ್ ಎಂಡ್ ಅಲ್ಲಿ ಹೋದ್ರೆ ನಿಮ್ಗೆ LED ಲೈಟ್ಸ್ ಬರುತ್ತೆ, ಅದೇ ಬೇಸ್ ವೇರಿಯಂಟ್ ಅಲ್ಲಿ ಬಂದ್ಬಿಟ್ಟು ಆಲೋಜಿನ್ ಕೊಟ್ಟಿದ್ದಾರೆ. ಇದ್ರಲ್ಲಿರೋ ಫ್ಯೂಲ್ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟರ್ಸ್ ಏನೋ ಇದೆ. ಯಮಹ ಅಂದ್ರೇನೆ ಮೈಲೇಜ್ ಗುರು, ಆರಾಮಾಗಿ 40 ಇಂದ 45 ಕೊಡುತ್ತೆ ಸಿಟಿಯಲ್ಲಿ. ಅದೇ ನೀವು ಹೈವೇಗೆಲ್ಲ ಹೋದ್ರೆ ಒಂದು 100% 50 ಕೊಡುತ್ತೆ. ತುಂಬಾ ಜನ ಈ ಗಾಡಿಯಲ್ಲಿರೋ ಹಿಂದೆ ಗ್ರಾಬ್ ರೀಲ್ಸ್ ಬಂದ್ಬಿಟ್ಟು ಅಷ್ಟೊಂದು ಲುಕ್ ಆಗಿ ಕಾಣಿಸಲ್ಲ ಅಂತ ಇದ್ರು, ಆದ್ರೆ ಹಿಂದೆ ಇರೋರಿಗೆ ಸೇಫ್ಟಿ ಬಂದ್ಬಿಟ್ಟು ಇದೇ ಗುರು. ಏನಾದ್ರು ಫ್ರಂಟ್ ಅಲ್ಲಿ ಇರೋರು ಗೊತ್ತಿಲ್ಲದೆ ಲೈಟ್ ಆಗಿ ಹಿಂಗ್ ಎಕ್ಸಿಲೇಟರ್ ಕೊಟ್ರೆ ಹಿಂದೆ ಹೋಗಿ ಕಚ್ಕೊಂಡ್ಬಿಡ್ತಾರೆ. ಇದಿರೋದ್ರಿಂದ ಒಂಥರ ಹಿಡ್ಕೊಂಡಕ್ಕೆ ಒಂಥರ ಗ್ರಿಪ್ ಆಗಿ ಚೆನ್ನಾಗಿದೆ. ಲಾಂಗ್ ಡ್ರೈವ್ ಹೊಡೆದಾಗೆಲ್ಲ ಪಿಲಿಯನ್ ಸೀಟರ್ಸ್ಗೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಯಾಕಂದ್ರೆ ಸೀಟ್ ಸಿಕ್ಕಾಪಟ್ಟೆ ಚಿಕ್ಕದು, ಒಂಥರ ಬೆನ್ನೆಲ್ಲ ನೋವು ಬಂದ್ಬಿಡುತ್ತೆ ಗುರು. ಹಿಂದೆ ಸಪೋರ್ಟ್ಗೂ ಏನು ಬೆನ್ನು ಹೊರ್ಕೊಳಕ್ಕೆ ಏನು ಇಲ್ಲ, ಚಿಕ್ಕದಾಗಿದೆ. ಮಿಸ್ ಆಗಿ ಏನಾದ್ರು ಎಕ್ಸಿಲೇಟರ್ ಚೂರ್ ಜೋರಾಗಿ ಕೊಟ್ರೆ ಕಥೆ ಮುಗಿಯಿತೆ. ಇದ್ರಲ್ಲಿರೋ ವೀಲ್ಸ್ ನೋಡಿದ್ರೆ ಎರಡು ಬಂದ್ಬಿಟ್ಟು 17 ಇಂಚ್ ವೀಲ್ಸ್ ಕೊಟ್ಟಿದ್ದಾರೆ, ಅದ್ರ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು 100 ಸೆಕ್ಷನ್, ಅದೇ ರೇರ್ ಬಂದ್ರೆ 140 ಸೆಕ್ಷನ್ ಕೊಟ್ಟಿದ್ದಾರೆ. ಗಾಡಿ ಓಡಿಸೋ ಎಕ್ಸ್ಪೀರಿಯನ್ಸ್ ಮಾತ್ರ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ ಗುರು. ಏನ್ ನಿಂಬಲ್ ಆಗಿ ಹೋಗ್ತಾ ಇದೆ ಅಂದ್ರೆ ಗಾಡಿ, ಈ ತರ ಹೈವೇಲು ಅಷ್ಟೇ ಸೂಪರ್ ಆಗಿ ನುಗ್ತಾ ಇದೆ. ಇದ್ರಲ್ಲಿರೋ ಸಸ್ಪೆನ್ಷನ್ ನೋಡಕ್ ಹೋದ್ರೆ ಫ್ರಂಟ್ ಅಲ್ಲಿ ಬಂದ್ಬಿಟ್ಟು USD ಫೋರ್ಕ್ಸ್ ಕೊಟ್ಟಿದ್ದಾರೆ, ಅದೇ ರೇರ್ ಬಂದ್ರೆ ಮೋನೋಶಾಕ್ ಕೊಟ್ಟಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಏರ್ ಇಂಟೆಕ್ ಏನೋ ಕೊಟ್ಟಿದ್ದಾರೆ ನೋಡಿ. ಇದು ಎಷ್ಟು ಫಂಕ್ಷನಲ್ ಅಂತ ಗೊತ್ತಿಲ್ಲ, ಆದ್ರೆ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿಂದ ನೋಡಕ್ಕೆ. ಸಸ್ಪೆನ್ಷನ್ ಸಿಕ್ಕಾಪಟ್ಟೆ ಹಾಡಾಗಿದೆ ಗುರು, ಒಂಥರ ಅಳ್ದಲೆಲ್ಲ ಬಿಟ್ಟಾಗ ಒಂಥರ ಗಾಡಿನೇ ಎದ್ ಬಿಸಾಕ ತರ ಫೀಲ್ ಆಗ್ತಾ ಇದೆ. CTL ಎಲ್ಲ ಬಡ್ದಾಡ್ಬಿಡ್ಬೋದು ಗುರು ಈ ಗಾಡಿ ಹಿಡ್ಕೊಂಡು, ನುಗ್ಗಿ CTL ಎಲ್ಲ ಸಂಧಿ ಪಂದ್ಯಲೆಲ್ಲ ಓಡ್ಬೋದು, ಅಷ್ಟು ಚಿಕ್ಕದಾಗಿದೆ. ಏನೋ ಒಂಥರ ಸ್ಕೂಟರ್ ಓಡಿಸೋ ತರ ಫೀಲ್ ಬರ್ತಾ ಇದೆ ಗಾಡಿ ಓಡಿಸ್ತಾ ಇದ್ರೆ. ಇದ್ರಲ್ಲಿರೋ ಬ್ರೇಕ್ಸ್ ನೋಡಕ್ ಹೋದ್ರೆ ಎರಡು ಬಂದ್ಬಿಟ್ಟು ಡುವೆಲ್ ಚಾನೆಲ್ ABS ಕೊಟ್ಟಿದ್ದಾರೆ, ಅದೇ ಇದ್ರ ಓಲ್ಡ್ ವರ್ಷನ್ ಬಂದ್ಬಿಟ್ಟು ಸಿಂಗಲ್ ಚಾನೆಲ್ ABS ಕೊಟ್ಟಿದ್ರು, ಆದ್ರೆ ಇದ್ರಲ್ಲಿ ಡುವೆಲ್ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಬಂದ್ಬಿಟ್ಟು ಬೈಬ್ರೇಕ್ ಕ್ಯಾಲಿಪರ್ಸ್ ಕೊಟ್ಟಿದ್ದಾರೆ, ಆಮೇಲೆ ರೇರ್ ಬಂದ್ರೆ ನಿಸಿನ್ ಕೊಟ್ಟಿದ್ದಾರೆ. ಬ್ರೇಕಿಂಗ್ ಕೂಡ ಅಷ್ಟೇ ಗುರು, ಬ್ರೇಕಿಂಗ್ ಮಾತ್ರ ಸಕ್ಕದಾಗಿ ಹಿಡಿತಾ ಇದೆ. ಬನ್ನಿ ಇದ್ರಲ್ಲಿರೋ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಣ. ಕೀ ಆನ್ ಮಾಡಿದ ತಕ್ಷಣ ಬಡಿ ಅಂತ ಬರುತ್ತೆ, ಆ ಬಡಿ ಜಾಗದಲ್ಲಿ ನಿಮ್ಮ ಏನು ಇಷ್ಟ ಆಗುತ್ತೋ ಆ ಹೆಸರು ಮಾಡ್ಕೊಬೋದು. ಇಲ್ಲಿ ನೋಡಿದ್ರೆ RPM ತೋರಿಸುತ್ತೆ, ಎಷ್ಟು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೆ, ಆಮೇಲೆ ಫ್ಯೂಲು, ಅದು ಬಿಟ್ಟರೆ ಗೇರ್ ಇಂಡಿಕೇಶನು. ಈ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ನನಗೆ ಇಷ್ಟ ಆಗಿದ್ದು ಬಂದ್ಬಿಟ್ಟು RPM ಲಿಮಿಟ್ರು ಆದಾಗ ಇಲ್ಲಿ ವೈಟ್ ಕಲರ್ ಲೈಟ್ ಬರುತ್ತೆ ನೋಡಿ, ಸಕ್ಕತ್ತಾಗಿರುತ್ತೆ ಅದು. ನಾನು ತೋರಿಸ್ತೀನಿ ನೋಡಿ. ಬನ್ನಿ ಇದ್ರ ಎಕ್ಸಾಸ್ಟ್ ನೋಟ್ ತೋರಿಸ್ತೀನಿ.
ನೀವು ಬಿಗಿನರ್ ಆಗಿದ್ರೆ MT-15 ನ ಆರಾಮಾಗಿ ಈಸ್ಕೊಬಹುದು. ಯಾಕಂದ್ರೆ 150cc ಮತ್ತೆ ಮೇಂಟೆನೆನ್ಸ್ ಕೂಡ ಕಡಿಮೆ, ಎಫಿಷಿಯನ್ಸಿ ಜಾಸ್ತಿ, ಆರಾಮಾಗಿ ಓಡಿಸ್ಕೊಬಹುದು ಬಿಗಿನರ್ಸ್ ಅವ್ರಿಗೆಲ್ಲ ಈ ಗಾಡಿನ. ವೆಯ್ಟ್ ಕೂಡ ಅಷ್ಟೇ ಗುರು, 140 kg ಏನೋ ಕೊಟ್ಟಿದ್ದಾರೆ ವೆಯ್ಟ್, ಸಿಕ್ಕಾಪಟ್ಟೆ ಕಡಿಮೆ. ಆ ಹುಡುಗಿರ್ ಕೂಡ ಆರಾಮಾಗಿ ಓಡಿಸ್ಕೊಬಹುದು ಈ ಬೈಕ್ ನ. ಅದ್ಯಾಕೋ ಹುಡುಗಿರ್ ಎಲ್ಲಾರು ಹೋಗಿ ಅಂಡರ್ 350 ಮೇಲೆ ಬೀಳ್ತಾರ ಅಂತ ಗೊತ್ತಿಲ್ಲ. ಇದು ಕೂಡ ಅಷ್ಟೇ ಓಡ್ಸಕ್ಕೆ ಸಕ್ಕದಾಗಿದೆ. ವೆದರ್ ಮಾತ್ರ ಸಕ್ಕದಾಗಿದೆ ಗುರು. ಒಂದ್ ಫಿಲಮ್ ಹಾಕೊಂಡ್ ಬೆಡ್ಶೀಟ್ ಹಾಕೊಂಡ್ ಮಲ್ಕೊಂಡ್ಬಿಡೋಣ ಅನ್ಸ್ತಾ ಇದೆ. ಆದ್ರೆ ಕೆಲ್ಸ ಇದೆ, ಕೆಲ್ಸಕ್ಕೆ ಹೋಗ್ಬೇಕು.